ಆನೆಸ್ಟ್ ರಿವ್ಯೂ ಬೇಕು. ಏನು ಕಮ್ಮಿ ಏನು ಜಾಸ್ತಿ ಸಾಂಬಾರಲ್ಲಿ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಸುಸ್ತಾಗ್ಬಿಟ್ಟು ಸಖತ್ ಟಯರ್ಡ್ ಆಗಿಬಿಡ್ತು. ಇಷ್ಟು ಮಾಡೋಷ್ಟೊತ್ತಿಗೆ ಅನ್ನ ಸಾಂಬಾರು ಮೊಟ್ಟೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್. ಇವತ್ತು ಬಂದುಬಿಟ್ಟು ಡಿನ್ನರ್ ನಾನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ನಮ್ಮ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಇವತ್ತು, ಅದಕ್ಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದ್ದಾರೆ ಅಂದ್ಬಿಟ್ಟು ನಾನೇ ಇವತ್ತು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಬಂದು ಪ್ರಿಪೇರ್ ಮಾಡೋದು ಸೊಪ್ಪು ಸಾರು. ಇದು ಚಕೋತ ಸೊಪ್ಪು ಅಂತ. ಸೊ ಚಕೋತ ಸೊಪ್ಪಲ್ಲಿ ನಾನು ಹೇಗೆ ಸಾಂಬಾರು ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಸಾಂಬಾರು ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದು ತೊಗರಿಬೇಳೆ ಮತ್ತು ಮೈಸೂರು ಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಗ್ಗರಣೆಗೆ ಅಂತ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಬೇಳೆ ಸಾಂಬಾರು ಪುಡಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇದು ಚಕೋತ ಸೊಪ್ಪು. ಫಸ್ಟು ನಾನು ಇದು ಬೇಳೆ ಇದೆಯಲ್ಲ, ಇದನ್ನು ಫಸ್ಟು ಕ್ಲೀನಾಗಿ ತೊಳ್ಕೊತೀನಿ. ಈಗ ಬೇಳೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನೀರಿಟ್ಟಿದ್ದೀನಿ. ಸೊ ಅದಕ್ಕೆ ಕಟ್ ಮಾಡಿರೋಂಥ ಸೊಪ್ಪು ಹಾಕ್ತಾಯಿದ್ದೀನಿ. ಕಟ್ ಮಾಡಿದ್ದೀನಿ ನೀಟಾಗಿ ಕ್ಲೀನಾಗಿ. ಸೊ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿದ್ದು ಸಾಂಬಾರು ಪುಡಿ. ಸ್ವಲ್ಪ ನೀರು ಹಾಕಿ ಹಾಕ್ತೀನಿ. ಇದು ದಪ್ಪ ಮೆಣಸಿನ್ಕಾಯಿ. ಸೊ ಖಾರ ಇರಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಅಂತ ಸೈಡಾಗೆ ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಆಮೇಲೆ ಟೊಮೆಟೊ ಬಂದುಬಿಟ್ಟು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಟೊಮೆಟೊನ. ಸೊ ಸೊಪ್ಪಿಗೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕೊಳ್ಳಿ ಇಷ್ಟು. ಆಮೇಲೆ ಬೇಕಾದ್ರೆ ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸೊ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ಸ್ ಕುಗ್ಸ್ಬೇಕು, ಓಕೆನಾ. ಓಕೆ, ಫಸ್ಟ್ ಟೈಮು ಈ ಥರ ಚಕೋತ ಸಾಂಬಾರು ಮಾಡ್ತಾಯಿರೋದು, ಚಕೋತ ಸೊಪ್ಪು ಸಾಂಬಾರು ಮಾಡ್ತಾಯಿರೋದು. ಸೊ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತಾ ಇದ್ದೀನಿ, ಬರಲಿ. ಅದಾದಮೇಲೆ ಇವಾಗ ಬಂದು ಅನ್ನಕ್ಕೆ ಇಟ್ಕೊಳ್ಳೋಣ. ಫಸ್ಟು ನಂಚ್ಕೊಳ್ಳೋಕ್ಕೆ ನಮ್ಮಮ್ಮಗೆ ಚಿಕನ್ ಇದೆ, ಅವಳು ಚಿಕನ್ ತಿಂತಾರೆ. ನನಗೇನಾದರೂ ಎಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ನೋಡೋಣ. ಸೊ ಇವಾಗ ಬಂದು ಅನ್ನಕ್ಕೆ ಇಡೋಣ. ಫಸ್ಟ್ ಅನ್ನಕ್ಕೆ ಮತ್ತು ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ವಿಷಲ್ ಬರೋ ಗಂಟ ವೆಯ್ಟ್ ಮಾಡೋಣ, ಓಕೆನಾ. ಓಕೆ, ವಿಷಲ್ ಆಯಿತು. ಈಗ ಸಿಮ್ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ 3 ವಿಷಲ್ಸ್ ಬಂದಿದೆ. ಸೊ ಅದನ್ನು ಬಂದುಬಿಟ್ಟು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಚೆನ್ನಾಗಿ ಮಸಿತಾರೆ. ಆ ಸೊಪ್ಪನ್ನ ಚೆನ್ನಾಗಿ ಮಸಿಬಿಟ್ಟು ಒಗ್ಗರಣೆ ಹಾಕಬೇಕು. ಸೊ ನಾನು ಬಂದು ಕುಕ್ಕರ್ ವಿಷಲ್ನ ಓಪನ್ ಮಾಡ್ತೀನಿ, ಬನ್ನಿ. ಓಕೆ, ವಿಷಲ್ ಆಗಿದೆ. ಸೊ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಆಗಿದೆ. ಸೊ ಇದನ್ನು ಚೆನ್ನಾಗಿ ಮಸಿಬೇಕು.
ಇದನ್ನು ಚೆನ್ನಾಗಿ ಮಸಿಬೇಕು. ಸೊ ಇದನ್ನ ಯೂಸ್ ಮಾಡಿಕೊಂಡು ಮಸಿತಾ ಇದ್ದೀನಿ. ಓಕೆನಾ, ತಿರುಗಿಸ್ಕೊಂಡಾದ್ಮೇಲೆ ಒಂದು ಹದದ್ರಲ್ಲಿ ಬರುತ್ತೆ ಅದು. ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಎಣ್ಣೆ ಮತ್ತು ಸಾಸಿವೆ ಸೈಡಲ್ಲಿದೆ ಒಗ್ಗರಣೆಗೆ ಹಾಕೋಕ್ಕೆ. ಈಗ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಸೊ ನೀರೆಲ್ಲ ಹೋಯ್ತು. ಸ್ವಲ್ಪ ಕಮ್ಮಿ ಮಾಡ್ತೀನಿ ಸ್ಟವ್ನ. ಒಗ್ಗರಣೆ ಹಾಕಬೇಕಾದ್ರೆ ಯಾವಾಗಲೂ ಸ್ಟವ್ ಕಮ್ಮಿ ಇರಬೇಕು. ಸ್ವಲ್ಪ ಇನ್ನು ಆಯಿಲ್ ಹಾಕ್ಕೊತೀನಿ. ಓಕೆನಾ, ಇಷ್ಟು ಸಾಕು ಅನಿಸುತ್ತೆ ಆಯಿಲು. ಅದು ಆಯಿಲ್ ಬಿಸಿ ಆಗಲಿ. ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಬಂದು ಇದು ಸಾಸಿವೆ ಹಾಕ್ಕೊತೀನಿ. ಓಕೆನಾ, ಸಾಸಿವೆ ಆಗಿದೆ. ಅದು ಚಟ್ಪಟ್ ಅಂತ ಅನ್ನಲಿ, ಸಿಡಿಬೇಕು. ಸಿಡಿದ ಮೇಲೆ ಹಾಕ್ಕೊಬೇಕು. ಓಕೆನಾ, ಓಕೆ, ಸಿಡಿತಾ ಇದೆ. ಕಮ್ಮಿ ಮಾಡೋಣ ಸ್ಟವ್. ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ. ಓಕೆನಾ, ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸಾಂಬಾರು ಒಳಗಡೆ ಹಾಕ್ತೀನಿ. ಓಕೆ, ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಉಪ್ಪು ಖಾರ ಚೆನ್ನಾಗಿ ಕರೆಕ್ಟಾಗಿ ಟೇಸ್ಟ್ ಇದೆಯಾ ಅಂತ ನೋಡಬೇಕು. ಸ್ವಲ್ಪ ಸಪ್ಪೆ ಇದೆ, ಸೊ ಸ್ವಲ್ಪ ಉಪ್ಪು ಹಾಕೋಣ. ಓಕೆನಾ, ಸೊ ಅದಕ್ಕಿಂತ ಮುಂಚೆ ಇದನ್ನು ಮತ್ತೆ ಸ್ಟವ್ ಮೇಲೆ ಇಡೋಣ, ಕುದಿಸೋಣ. ಓಕೆನಾ, ಎತ್ತಿ ಮತ್ತು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಓಕೆ, ನಾನು ಟೇಸ್ಟ್ ನೋಡಿದೆ, ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ. ಸ್ವಲ್ಪ ಸಾಲ್ಟ್ ಹಾಕೊತೀನಿ. ಓಕೆನಾ, ಸೊ ಸ್ವಲ್ಪ ಸಾಲ್ಟ್ ಹಾಕೊತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ, ಸೊ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಸಾಂಬಾರೆಲ್ಲ ಆಯಿತು, ಅನ್ನ ಕೂಡ ಆಯಿತು. ಸೈಡ್ ಡಿಶ್ ಇವಾಗ ನನಗೋಸ್ಕರ ಏನಾದರೂ ಮಾಡ್ಕೊಬೇಕು ಸೈಡಿಗೆ. ಸೊ ಏನಿದೆ, ಎಗ್ಸ್ ಇದೆಯಾ ಅಂತ ನೋಡೋಣ. ಈಗ ಸಾಂಬಾರಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಓಕೆನಾ, ಸಾಂಬಾರಾಯಿತು. ಡಿನ್ನರ್ ಹಾಕೊಡೋ ಗಂಟೆ ಇದನ್ನು ಮುಚ್ಚಿಟ್ಟಿಟ್ಬಿಡೋಣ, ಬಿಸಿ ಬಿಸಿಯಾಗಿರಲಿ. ಓಕೆನಾ, ಓಕೆ. ಈಗ ನನಗೆ ಅಂತ ಬಂದು ನಾನು ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ನಾರ್ಮಲ್ ಪ್ಲೇನ್ ಆಮ್ಲೆಟ್ ನಂದು. ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟವ್ ಹಚ್ಕೊಂಡು ಆಮ್ಲೆಟ್ ಮಾಡೋ ತವ ಇಟ್ಟಿದ್ದೀನಿ. ಸೊ ಫಸ್ಟ್ ಆಯಿಲ್ ಇಡೋಣ, ಆಯಿಲ್ ಹಾಕೋಣ ಅದು ತವಕ್ಕೆ. ನೀರೆಲ್ಲ ಸೊ ಸ್ವಲ್ಪ ತವ ಹಾಕೋಣ, ಆಯಿಲ್ ಹಾಕೋಣ. ಸೊ ಆಯಿಲ್ ಆಯಿತು.
ಆಗ್ತಾಯಿತ್ತು. ಸ್ವಲ್ಪ ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಉಪ್ಪು. ಸ್ಟವ್ ಜಾಸ್ತಿ ಮಾಡೋಣ. ಸ್ವಲ್ಪ ಆಯಿಲ್ ಹಾಕೋಣ ಮೇಲ್ಗಡೆ. ಆಯಿಲ್ ಕಮ್ಮಿ ಆಯಿತು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೇಲ್ಗಡೆ ಎಲ್ಲ. ಓಕೆ, ಈಗ ಆಫ್ ಮಾಡೋಣ. ಆಮ್ಲೆಟ್ ರೆಡಿ ಆಗಿದೆ. ಸಖತ್ ಟಯರ್ಡ್ ಆಗಿಬಿಡ್ತು ಇಷ್ಟು ಮಾಡೋಷ್ಟೊತ್ತಿಗೆ. ಅನ್ನ, ಸಾಂಬಾರು, ಮೊಟ್ಟೆ ಸಖತ್ ಅಂದರೆ ಸಖತ್ ಟಯರ್ಡ್ ಆಯಿತು. ಈಗ ಟೈಮ್ ಬಂದು 9:45 ಆಗ್ತಾಯಿದೆ. ಅವ್ರಿಗೆ ಊಟ ಕೊಡ್ತೀನಿ ನಮ್ಮಗೆ. ಸಾಂಬಾರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಓಕೆನಾ? ಫಸ್ಟು ಪ್ಲೇಟ್ ಇಟ್ಟಿದ್ದೀನಿ. ಓಕೆ, ಅನ್ನ ಹಾಕ್ತೆ. ನೆಕ್ಸ್ಟು ಸಾಂಬಾರು. ಓಕೆ, ಸಾಂಬಾರು ಹಾಕಿದ್ದೀನಿ. ನೆಕ್ಸ್ಟು ಅವ್ರಿಗೆ ಇಷ್ಟವಾದ ಚಿಕನ್. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ಓಕೆನಾ? ಸೊ ಪ್ಲೇಟ್ಗೆ ಹಾಕಿದ್ದೀನಿ. ಇವಾಗ ನಮ್ಮ ಸಾಂಬಾರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ಕೇಳೋಣ ರಿವ್ಯೂ. ಆನೆಸ್ಟ್ ರಿವ್ಯೂ ಕೊಡು ಮಮ್ಮಿ. ಓಕೆ, ಇಲ್ಲಿ ನೋಡಿ ಹೆಂಗೈತೆ.
ಆನೆಸ್ಟ್ ರಿವ್ಯೂ ಬೇಕು. ಏನು ಕಮ್ಮಿ ಏನು ಜಾಸ್ತಿ ಸಾಂಬಾರಲ್ಲಿ. ನಂಗೆ ಕೈಕಾಲೆಲ್ಲ ನೋಯ್ತದೆ, ಕೆಲಸ ಮಾಡಿ ಸುಸ್ತಾಗುತ್ತೆ. ಸ್ವಲ್ಪ ಕಮ್ಮಿ ಅಷ್ಟೆ. ಉಪ್ಪು ಕಮ್ಮಿನಾ? ಸ್ವಲ್ಪ. ಸರಿ, ಉಪ್ಪು ಹಾಕು. ಖಾರ ಈ ಚಿಕನ್ ಕರೆಕ್ಟಾಗೈತೆ. ಆ ಚಿಕನ್ನು ನಾನೇ ಮಾಡಿದ್ದು. ಇನ್ನೂ ಉಪ್ಪು ಹಾಕ್ನಾ ಇವಾಗ? ನಿಮ್ಗೆ ಬೇಕಿಲ್ಲ. ಆಲ್ಮೋಸ್ಟ್ ಎಲ್ಲ ಡಿನ್ನರ್ ಎಲ್ಲ ನಾನೇ ಪ್ರಿಪೇರ್ ಮಾಡಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂತೆ, ಪರವಾಗಿಲ್ಲ. ಇವಾಗ ಉಪ್ಪು ಹಾಕಿ ಮತ್ತೆ ಸ್ಟವ್ ಮೇಲೆ ಬೇಯಿಸ್ಬಿಟ್ಟು ಇಟ್ಟರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.